ನಮಸ್ಕಾರ. ಇವತ್ತಿನ ವಿಡಿಯೋ ಈ 15 ಷೇರುಗಳು 200 ಡೇಸ್ ಮೂವಿಂಗ್ ಆವರೇಜ್ ಕೆಳಗೆ ಈಗ ಮೇಲಕ್ಕೆ ಹೋಗಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆಯ ರ್ಯಾಲಿಯನ್ನು ನೋಡ್ಲಿಕ್ಕಾಯ್ತು. ಕಾರಣ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಮುಂದಿನ ರಾಷ್ಟ್ರಪತಿ ಆಗಬಹುದು ಎನ್ನುವಂತಹ ಸರ್ವೆ ರಿಸಲ್ಟ್ಸ್. ನಾವು ನಿನ್ನೆಯೇ ನಮ್ಮ ವಿಡಿಯೋದಲ್ಲಿ ಹೇಳಿದ್ವಿ, ಅಕಸ್ಮಾತ್ ಡೊನಾಲ್ಡ್ ಟ್ರಂಪ್ ಅವರು ರಾಷ್ಟ್ರಪತಿ ಆಗ್ತಾರೆ ಅನ್ನುವಂಥ ನ್ಯೂಸ್ ಏನಾದರೂ ಬಂದರೆ ಆಗ ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ರ್ಯಾಲಿ ಪ್ರಾರಂಭ ಆಗ್ಬೋದು. ಆದರೆ ಈ ರ್ಯಾಲಿ ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಶಾರ್ಟ್ ಟರ್ಮ್ನಲ್ಲಿ ಸಾಮಾನ್ಯವಾಗಿ ಹೂಡಿಕೆದಾರರಿಗೆ ನಾವು ಹೇಳೋದು, ನೀವು ಷೇರುಗಳನ್ನು ಕೊಳ್ಳಬೇಕು ಅಂತಂದರೆ 30 DMA ಫಾಲೋ ಮಾಡಬೇಕು. ಹಾಗೆಯೇ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ದೀರ್ಘಾವಧಿ ಹೂಡಿಕೆದಾರರಿಗೆ ನಾವು ಹೇಳೋದು 200 ಡೇಸ್ ಮೂವಿಂಗ್ ಆವರೇಜ್ನ ಫಾಲೋ ಮಾಡಿ. ಯಾವುದಾದ್ರೂ ಒಂದು ಷೇರು ಅಷ್ಟು ಕೆಳಗೆ ಹೋಗಿದೆ ಅಂದರೆ 200 ಡೇಸ್ ಮೂವಿಂಗ್ ಆವರೇಜ್ ಹೋಗಿದೆ ಅಂತಂದರೆ ಆವಾಗ ಬಹುಶಃ ಅದು ಒಂದು ಥರ ಬೇರ್ ಫೇಸಿಗೆ ಹೋಗಿದೆ ಅಂತ ಅರ್ಥ. ಅದರ ಇನ್ನೂ ಒಂದು ಅರ್ಥ ಏನು ಅಂತಂದರೆ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳು ಬಹಳ ದಿನ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಕೆಳಗಿರೋದಿಲ್ಲ. ಒಂದಲ್ಲ ಒಂದು ದಿನ ತಮ್ಮ ಚೇತರಿಕೆಯನ್ನು ಕಂಡುಕೊಳ್ತಾರೆ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಇನ್ನೊಂದು ವಿಚಾರವನ್ನು ಮಾತಾಡ್ತೇವೆ, ಕಾಂಟ್ರೇರಿಯನ್ ಟೆಕ್ನಿಕ್ ಆಫ್ ಇನ್ವೆಸ್ಟಿಂಗ್. ಅಂತಂದರೆ ಯಾವುದಾದ್ರೂ ಷೇರು ಒಂದಷ್ಟು ಚೆನ್ನಾಗಿ ಕೆಳಗೆ ಬಿದ್ದಿದೆ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವ ಚಾನ್ಸ್ ಇರೋದ್ರಿಂದ ಅಂತಹ ಷೇರುಗಳನ್ನು ಕೊಳ್ಳಬಹುದು. ಈ 200 ಡೇಸ್ ಮೂವಿಂಗ್ ಆವರೇಜ್ ಹತ್ರ ಇದ್ದು ಅಥವಾ ಅದರಿಂದ ಕೆಳಗಿದ್ರೆ ಆವಾಗಲೂ ಅದೇ ಕಾಂಟ್ರೇರಿಯನ್ ಇಂಡಿಕೇಶನ್ನೇ ಬರುತ್ತೆ. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ನಾನು ಒಳ್ಳೆಯ 15 ಷೇರುಗಳ ಪಟ್ಟಿ ಇಟ್ಟಿದ್ದೇನೆ. 200 ಡೇಸ್ ಮೂವಿಂಗ್ ಆವರೇಜ್ ಆಸುಪಾಸಿನಲ್ಲಿ ಅಥವಾ ಕೆಳಗಿರುವಂಥದ್ದು ಸ್ಟಾಕ್ಸ್ ಕರೆಂಟ್ಲಿ ಬಿಲೋ 200 ಡೇಸ್ ಮೂವಿಂಗ್ ಆವರೇಜ್. ಮೊದಲನೇದ್ದು KPIT ಟೆಕ್ನಾಲಜೀಸ್. 200 ದಿನದ ಮೂವಿಂಗ್ ಆವರೇಜ್ 1604. ಇವತ್ತಿನ ರೇಟು 1488. 7% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. 2 ಅದಾನಿ ಎಂಟರ್ಪ್ರೈಸಸ್. 200 ಡೇಸ್ ಮೂವಿಂಗ್ ಆವರೇಜ್ 3103, ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 3046 ಮತ್ತು 2% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. 3 ನಾರಾಯಣ ಹೃದಯಾಲಯ. 200 ಡೇಸ್ ಮೂವಿಂಗ್ ಆವರೇಜು 1262, ಅಪ್ರಾಕ್ಸಿಮೇಟ್ ರೇಟ್ ಇವತ್ತು 1251, -1% ಇದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಕೆಳಗೆ. 4 IRCTC. 200 ಡೇಸ್ ಮೂವಿಂಗ್ ಆವರೇಜ್ 959, ಇವತ್ತಿನ ರೇಟು 856 ಮತ್ತು 11% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. 5 ಅದಾನಿ ಗ್ರೀನ್ ಎನರ್ಜಿ. 200 ದಿನದ ಮೂವಿಂಗ್ ಆವರೇಜ್ 1821, ಇವತ್ತಿನ ರೇಟು 1715 ಮತ್ತು 6% ಕೆಳಗಿದೆ 200 DMAಗಿಂತ. 6ನೆಯ ಷೇರು ಅದಾನಿ ಪೋರ್ಟ್ಸ್. ಇವತ್ತಿನ ರೇಟು 1372, 200 ಡೇಸ್ ಮೂವಿಂಗ್ ಆವರೇಜ್ 1384, 1% ಕೆಳಗಿದೆ. 7 ಹ್ಯಾವೆಲ್ಸ್ ಇಂಡಿಯಾ. ಇವತ್ತಿನ ರೇಟು 1675, 200 ಡೇಸ್ ಮೂವಿಂಗ್ ಆವರೇಜು 1717, 2% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. 8 DLF. 200 ಡೇಸ್ ಮೂವಿಂಗ್ ಆವರೇಜ್ 850, ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 828 ಮತ್ತು 3% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. 9 ಬರ್ಜರ್ ಪೇಂಟ್ಸು. 200 ದಿನದ ಮೂವಿಂಗ್ ಆವರೇಜ್ 545, ಇವತ್ತಿನ ರೇಟು 525, -4% ಕೆಳಗಿದೆ ಅಂದರೆ 200 ದಿನದ ಮೂವಿಂಗ್ ಆವರೇಜ್ಗಿಂತ. 10 ಏಷ್ಯನ್ ಪೇಂಟ್. 200 ಡೇಸ್ ಮೂವಿಂಗ್ ಆವರೇಜ್ 2981, ಅಪ್ರಾಕ್ಸಿಮೇಟ್ ಇವತ್ತಿನ ರೇಟು 2897 ಮತ್ತು ಪರ್ಸೆಂಟೇಜ್ ಬಿಲೋ 200 ಡೇಸ್ ಮೂವಿಂಗ್ ಆವರೇಜ್ -3%. 11ನೆಯ ಸ್ಟಾಕು ಟಾಟಾ ಎಲ್ಯಾಕ್ಸಿ. 200 ಡೇಸ್ ಮೂವಿಂಗ್ ಆವರೇಜ್ 7403, ಇವತ್ತಿನ ರೇಟು 7247 ಮತ್ತು 2% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. 12 ಮಾರುತಿ ಸುಜುಕಿ. 200 ಡೇಸ್ ಮೂವಿಂಗ್ ಆವರೇಜ್ 12123, ಇವತ್ತಿನ ರೇಟು 11354, 6% ಕೆಳಗಿದೆ 200 DMAಗಿಂತ. 13 ರಿಲಯನ್ಸ್ ಇಂಡಸ್ಟ್ರೀಸ್. 200 DMA 1457, ಇವತ್ತಿನ ರೇಟು 1325,
9% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. 14 ಟಾಟಾ ಮೋಟಾರ್ಸ್ 200 ಡೇಸ್ ಮೂವಿಂಗ್ ಆವರೇಜ್ 975, ಇವತ್ತಿನ ರೇಟ್ 840, 13% ಕೆಳಗಿದೆ 200 DMAಗಿಂತ. 15 ಟೈಟನ್ ಕಂಪನಿ 200 ದಿನದ ಮೂವಿಂಗ್ ಆವರೇಜ್ 3522, ಇವತ್ತಿನ ರೇಟು 3177 ಮತ್ತು 10% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. ಇವತ್ತು ಮಾರುಕಟ್ಟೆಯಲ್ಲಿ ಒಂದು ರ್ಯಾಲಿ ಬಂತು ಮತ್ತು ಅದರಿಂದಾಗಿ ಸುಮಾರು ದಿನಗಳಿಂದ ಕೆಳಕ್ಕೆ ಬಿದ್ದಂತ ಹಲವಾರು ಷೇರುಗಳು ಮೇಲಕ್ಕೆ ಹೋಗಿದ್ದಾವೆ. ನಿಫ್ಟಿ 50 ಇಂಡೆಕ್ಸ್ ಸ್ಲೈಟ್ಲಿ ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್ ಟ್ರೇಡ್ ಆಗ್ತಾ ಇದೆ. 200 ಡೇಸ್ ಮೂವಿಂಗ್ ಆವರೇಜ್ ನಿಫ್ಟಿಗೆ 23,482 ಮತ್ತೆ ಇವತ್ತು ಕ್ಲೋಸ್ ಆಗಿದ್ದು 24,500. ನಾನು ಇವತ್ತು ನಮೂದಿಸಿದ 15 ಷೇರುಗಳ ಬಗ್ಗೆ ಒಂದಷ್ಟು ಸಂಶೋಧನೆ ಮಾಡಿ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗ್ಬೋದು ಅಂತ ಕಂಡ್ರೆ ಇದೀಗ ಅದನ್ನು ಕೊಳ್ಳಲು ಸರಿಯಾದ ಸಮಯ. ದೀರ್ಘ ಅವಧಿಗೆ ಯಾವುದೇ ಷೇರನ್ನು ಕೊಂಡ್ರೂ ಕೂಡ ಕನಿಷ್ಠ ಪಕ್ಷ ಒಂದು 5 ವರ್ಷನಾದರೂ ಇಟ್ಕೊಳ್ಬೇಕಾಗ್ತದೆ. ಈ ಪಟ್ಟಿ ಅಲ್ಲದೆ ಇನ್ನಷ್ಟು ಷೇರುಗಳು ಕೂಡ 200 ಡೇಸ್ ಮೂವಿಂಗ್ ಆವರೇಜ್ ಹತ್ರ ತಲುಪಿದಾವೆ. ಯಾವುದು ಅಂತಂದ್ರೆ HUL, ನೆಸ್ಲೆ, ಟಾಟಾ ಸ್ಟೀಲ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟ್ ಇತ್ಯಾದಿ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಯಾವುದಾದ್ರೂ ಒಂದು ಶೇರನ್ನು ತಗೊಂಡ್ರೆ ಅದನ್ನ ಒಳ್ಳೆ ರಿಟರ್ನ್ಸ್ ಬರಬೇಕು ಅಂತ ಕನಿಷ್ಠ ಪಕ್ಷ ಮುಂದಿನ 1 ಅಥವಾ 2 ವರ್ಷ ಹಿಡಿದಿಟ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.